Oh, it is not a small one. It is actually a big one. ಕೋಪ ಬಂದಾಗ ಬಾಡಿ ಫುಲ್ ಬ್ಲೂ ಕಲರ್ ಆಗುತ್ತೆ ನೋಡಿ. ಸಡನ್ಲಿ ಅವು ನಮ್ಮ ಹುಡುಗಿ ತಲೆಸಿಂದ ನೀರ್ ಮನೆಗೆ ಹೋಯ್ತು ಅಷ್ಟೇ. ಮುಂದಿನ ಸಂರಕ್ಷಣೆಯ ಕರೆ ಮೈಸೂರಿನ ಶ್ರೀರಾಮ್ಪುರ ಬಡಾವಣೆಯಿಂದ ನಮಗೆ ಬಂದಿದೆ. ಅಲ್ಲಿಗೆ ನಾವು ಆನ್ ದ ವೇ ಹೋಗ್ತಾ ಇದೀವಿ. ಅಲ್ಲಿಗೆ ತಲುಪಿದ ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಲಾಂಗ್ ಜರ್ನಿ ಇದೆ ಅಲ್ಲಿ ತನಕ. ಸೊ ವೀಕ್ಷಕರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತಪ್ಪದೇ ವೀಕ್ಷಿಸಿ ಸ್ನೇಹಿತರೆ. ಶುಭ ದಿನ. ನಮಸ್ಕಾರ. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೇಗಿದ್ದೀರಾ? ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ದೂರನೇ ಇದ್ದೆ. ಆಮೇಲೆ ಫೋನ್ ಬಂತಲ್ಲ, ಬಕೆಟ್ಗೆ ಒದ್ದೆ ಬಟ್ಟೆ ಹಾಕ್ಬಿಡಿ. ಇಲ್ಲಿ ಪಾಪ ಹಿಡಿದ್ರು ಯಾರು? ಅಲ್ಲಿ ಎದುರುಗಡೆ ಮನೆ ಇದು ಮಾಡ್ಬಿಟ್ಟು ಬಕೆಟ್ ಹಾಕಿದ್ರು. ಓಕೆ ಓಕೆ ವೆರಿ ಸ್ಮಾಲ್ ಒಂದು. ಓಕೆ. ಇದು ಬಿಸಿಲು ಬೀಳುತ್ತಲ್ಲ, ಅದಕ್ಕೇನೆ ಒದ್ದೆ ಬಟ್ಟೆ ಹಾಕ್ಬಿಟ್ರೆ. ಓ, ಇಟ್ ಇಸ್ ನಾಟ್ ಅ ಸ್ಮಾಲ್ ಒನ್. ಇಟ್ ಇಸ್ ಆ್ಯಕ್ಚುಲಿ ಅ ಬಿಗ್ ಒನ್. ಏಯ್ ಬರ ಇಲ್ಲಿ, ಎಗರ್ಬೇಡ. ಇಟ್ಸ್ ಎ ಕಾಮನ್ ವುಲ್ಫ್ ಸ್ನೇಕ್. ಇದು ದೊಡ್ಡದಿದು. ನಿಮಗೆ ನೋಡೋಕೆ ಚಿಕ್ಕದಾಗಿದೆ, ಬಟ್ ಇದು ಅಡಲ್ಟ್ ಇದು. ಇಲ್ಲ, ನಾನ್ ವೆನಮಸ್. ಕಚ್ಬೇಡ ಕಣೋ, ಸುಮ್ಮನಿರು ಅಣ್ಣ. ಹಿಂಸೆ ಎಲ್ಲ ಕೊಟ್ಬಿಟ್ಟಿದಾರಣ್ಣ. ಅಮ್ಕಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸ್ಕೇಲ್ಸ್ ಎಲ್ಲ ಓಪನ್ ಆಗಿಬಿಟ್ಟಿದೆ ನೋಡಿ. ನೋವಲ್ಲಿದೆ, ಅದಕ್ಕೆ ಈ ಥರ ನೋಡಿ ಹಿಂಗೆ ಕಚ್ತಾ ಇದೆ. ಇಟ್ಸ್ ಇನ್ ಪೇನ್, ಟ್ರೆಮೆಂಡಸ್ ಪೇನ್. ಸೊ ನೋಡಿ, ನಾವು ಬರೋಕ್ಕಿಂತ ಮುಂಚೆ ಈ ಥರ ಎಲ್ಲ ಹಾಗೆಲ್ಲ ಟ್ರಾಮಾ, ಹಿಂಸೆ ಈ ಥರ ಆಗಿದ್ರೆ ಇಟ್ ವಿಲ್ ಬಿಹೇವ್ ದಿಸ್ ವೇ. ಇಲ್ಲಿ ನೋಡಿ, ಸ್ಕೇಲ್ಸ್ ಎಲ್ಲ ಕಿತ್ತೋಗಿದೆ ನೋಡಿ. ಅವ್ರು ಉಜ್ಜಾಕ್ಬಿಟ್ಟಿದ್ದಾರೆ ಅವನ್ನ ಹಾಕ್ಕೊಂಡು, ಕಡ್ಡಿಲ್ಲ ಮುಕ್ಬಿಟ್ಟು ಏನೋ ಮಾಡಿಬಿಟ್ಟು. ಸೊ ಇನ್ ಕೇಸ್ ಅವ್ರಿಗದು ಗೊತ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಹೇಗಿದೆ ಹಾಗೆ ಬಿಟ್ಬಿಟ್ಟು ನಮ್ಮನ್ನು ಕರೆದ್ರೆ ನಾವು ಬಂದು ರೆಸ್ಕ್ಯೂ ಮಾಡಿಬಿಡ್ತೀವಿ. ಕಡ್ಡಿಲ್ಲ ಅಮುಕ್ಬಿಟ್ಟಿದ್ದಾರೆ. ಇವಾಗ ಇದಕ್ಕೆ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಮೂಳೆ ಮುರಿದೋಗಿರುತ್ತೆ ಒಳಗಡೆ, ಹೇಳೋದಕ್ಕಾಗಲ್ಲ. ವುಲ್ಫ್ ಸ್ನೇಕ್ ಅಂತ ಆಂಟಿ. ವಿಷ ಇಲ್ಲ ಇದರಲ್ಲಿ, ಬಟ್ ಹಿಂಸೆ ಕೊಟ್ಟಿದ್ದಾರೆ, ಸರಿಗೆ ಹಿಂಸೆ ಕೊಟ್ಟಾಕ್ಬಿಟ್ಟಿದ್ದಾರೆ. ಈ ಥರ ಸಡನ್ನಾಗಿ ಯಾವ ರಿಯಾಕ್ಟ್ ಮಾಡೋದೇ ಇಲ್ಲ. ಸಡನ್ನಾಗಿ ಜಂಪ್ ಮಾಡೋದು, ವಿಗಲ್ ಮಾಡೋಕ್ಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಮಾಡಲ್ಲ. ಇಲ್ಲಮ್ಮ, ಇದೇ ದೊಡ್ಡದು ಅಮ್ಮ, ಇದೇ ದೊಡ್ಡದು, ಇದೇ ಅಡಲ್ಟ್. ಇದಕ್ಕೊಂದು 7-8 ಇಯರ್ಸ್ ಏಜ್ ಆಗಿದೆ. ಎಸ್ ಎಸ್ ಎಸ್. ಹುಟ್ಟಿದಾಗ ಬರೀ ಎಷ್ಟು ಉದ್ದ ಇರುತ್ತೆ ಅಷ್ಟೇ. ಇದು ನಂಗೊಂದು ಕಂಟೈನರ್ ಕೊಡ್ತೀರಾ ಬೇಗ? ಕೊಡಿ ಒಂದು ನಿಮಿಷ. ಎಷ್ಟು ಇಂಟೆನ್ಸ್ ಆಗಿದೆ ನೋಡು. ಏನಿಲ್ಲ ಅಷ್ಟೊಂದು, ಏನು ತೊಂದರೆ ಇಲ್ಲ, ಆರಾಮಾಗಿರುತ್ತೆ ಅಷ್ಟೇ ನೋಡಿ. ಥ್ಯಾಂಕ್ ಯು. ಅದು ಕಡ್ಡಿ ಹಿಡ್ಕೊಂಡು ಉಜ್ಜಿಬಿಟ್ಟಿದ್ದಾರೆ. ಹಂಗೆ ಮಾಡಬಾರ್ದಮ್ಮ. ಇರಲಿ, ತೊಂದರೆ ಇಲ್ಲ, ಮೇಜರ್ ಏನೂ ಆಗಿಲ್ಲ. ನಾವು ಈಗ ಒಂದು ವುಲ್ಫ್ ಸ್ನೇಕನ್ನು ರೆಸ್ಕ್ಯೂನ ಮುಗಿಸಿದ್ವಿ. ನೀವು ನೋಡಿದಾಗೆ ಹಲವಾರು ಕಡೆ ನಮಗೆ ವುಲ್ಫ್ ಸ್ನೇಕ್ ರೆಸ್ಕ್ಯೂಗೆ ಸಿಗ್ತಾ ಇದೆ ಇತ್ತೀಚೆಗೆ. ಆದರೆ ಈ ಒಂದು ವುಲ್ಫ್ ಸ್ನೇಕ್ಗಳನ್ನು ಜನಗಳು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ನೋಡಿದ ಗಾಬರಿಗೋ ಏನೋ ನೋಡಿ, ಇವತ್ತು ಮುಂಚಿನ ರೆಸ್ಕ್ಯೂಲ್ ಒಬ್ಬರು ಕಲ್ಲೆತ್ತಾಕ್ಬಿಟ್ಟು ಅದ್ರ ಮೇಲೆ ಏಟಾಗೋಯ್ತು. ಆಮೇಲೆ ಇನ್ನೊಬ್ಬರು ಕಡ್ಡಿಲಿ ಅದನ್ನು ಒತ್ತಿ ಹಿಡ್ಕೊಂಡು ಅದಕ್ಕೆ ಬಕೆಟ್ ಹಾಕೋದಕ್ಕೆ ಹೋದರು. ದಯವಿಟ್ಟು ಆ ಒಂದು ಪ್ರಾಣಿನ ಉಳ್ಸೋಕ್ಕಾಗಿಲ್ಲ ಅಂತಂದರೆ ನೋವನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಅದನ್ನು ನೀವು ಅನ್ಕೊಂಡಿರ್ತೀರ, ನಾನು ಅದನ್ನು ಹಿಡ್ಕೊಂಡಿದ್ದೀನಿ, ನಾನು ಬಕೆಟ್ ಹಾಕ್ತಾ ಇದ್ದೀನಿ, ಅವ್ರು ಬಂದು ತೊಗೊಂಡು ಹೋಗ್ತಾರೆ, ಕಾಡಕ್ಕೆ ಬಿಡ್ತಾರೆ ಅಂತ. ಆದರೆ ಎಷ್ಟೋ ಒಂದು ಸಿಚುವೇಷನಲ್ಲಿ ನೀವು ಆ ಒಂದು ಕೋಲನ್ನು ಅದಮ್ಮಿ ಹಿಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನೋಡಿ, ಆ ಒಂದು ಹಾವಿಗೆ ಅದಕ್ಕಿರ್ತಕ್ಕಂಥ ಒಂದು ಡೆಲಿಕೇಟ್ ಸ್ಕೆಲಿಟಲ್ ಸ್ಟ್ರಕ್ಚರ್, ಅಂದರೆ ಅದರ ಒಂದು ಮೂಳೆ ತುಂಬ ಸೂಕ್ಷ್ಮವಾಗಿರುತ್ತೆ. ಅದಕ್ಕೆ ನೀವು ಕಡ್ಡಿಲಿ ಒತ್ತಿಡ್ಕೊಂಡು ಹಾಕೋಂಥ ಪ್ರೆಷರು ಅದ್ರ ಬೆನ್ನ ಮೇಲ್ಗಡೆ ಆನೆ ನಿಂತು ತುಳಿದಂಗಿರುತ್ತೆ ಅದರ ಪ್ರಕಾರ. ಇವಾಗ ನಮ್ಮ ಬೆನ್ನ ಮೇಲೆ ಆನೆ ತುಳಿದು ನಿಂತ್ಕೊಂಡಿದ್ರೆ ನಮಗೇನಾರು ನಾವು ಹೇಗೆ ನಮಗೆ ಸತ್ಯ ಹೋಗ್ಬಿಡ್ತೀವಲ್ಲ, ಅದೇ ಥರ ಅದಕ್ಕೂ ಅಷ್ಟೇ ನೋವಾಗುತ್ತೆ. ಸೊ ದಯವಿಟ್ಟು ಅದನ್ನು ಒತ್ತಿಡ್ಕೊಳ್ಳೋದು, ಅಂಕಿಡ್ಕೊಳ್ಳೋದು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ತಪ್ಪಿಸ್ಕೊಂಡು ಹೋಗ್ಬಿಟ್ರಿ ಅಂತಂದ್ಬಿಟ್ಟು ನೀವು ಮುಕ್ಕರ್ದು ಆ ಒಂದು ಕಡ್ಡಿನ ಆ ಥರ ಇಡ್ತೀರಾ. ಸೊ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಏನಾರ ಅಟ್ಲೀಸ್ಟ್ ಅದನ್ನು ಒಂದು ಕಡೆ ಇಟ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದನ್ನು ಎಲ್ಲರೂ ಒಂದು ಕಡೆ ಹೋಗಕ್ಕೆ ಬಿಟ್ಬಿಡಿ. ಯಾಕೆಂದರೆ ಈ ಹಾವಲ್ಲಿ ವಿಷ ಇಲ್ಲದೆ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ನಿಮ್ಮ ಮನೆ ಕಾಂಪೌಂಡ್ ಒಳಗೆ ಅಥವಾ ಮನೆ ಒಳಗಡೆ ಬಂದರೆ ಮಾತ್ರ ಅದರ ಒಂದು ತೊಂದರೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಕೇರ್ಫುಲ್ಲಾಗಿ ನೋಡಿಕೊಂಡು ಹುಷಾರಾಗಿ ಓಡಾಡಿ. ಹಾವುಗಳಿಗೆ ದಯವಿಟ್ಟು ಆ ರೀತಿ ಒತ್ತಿಡ್ಕೊಳ್ಳೋದಾಗಿರ್ಬೋದು, ಇನ್ಯಾವುದೋ ರೀತಿ ಮಾಡೋದಾಗಿರ್ಬೋದು ಮಾಡಬೇಡಿ. ಯಾಕೆಂದರೆ ಆ ಟೈಮಲ್ಲಿ ಇವಾಗ ವುಲ್ಫ್ ಸ್ನೇಕ್ ಆಗಿದ್ದಕ್ಕೇನೋ ಓಕೆ, ಅದೇನಾದ್ರು ಕೋಬ್ರಾ ಆಗಿದ್ದಿದ್ರೆ, ಮಂಡಲದ ಹಾವು ಆಗಿದ್ದಿದ್ರೆ ತುಂಬ ಕಷ್ಟ ಆಗಿರೋದು ಅಲ್ವಾ.
ಸೊ ಹಾಗಾಗಿ ದಯವಿಟ್ಟು ಇಲ್ಲ ಅದನ್ನ ಅದ್ರ ಪಾಡಿಗೆ ಅದು ಹೋಗಕ್ಕೆ ಬಿಟ್ಬಿಡಿ, ಇಲ್ಲ ಹೇಗಿದೆ ಹಾಗೆ ಬಿಟ್ಬಿಟ್ಟು ನಮಗೆ ಫೋನ್ ಮಾಡಿ ನಾವು ಬಂದು ಅದನ್ನು ಸುರಕ್ಷಿತವಾಗಿ ತಗೊಂಡು ಹೋಗ್ತೀವಿ. ಇದು ಮೈಸೂರಿನ ಜಾಕಿ ಕ್ವಾರ್ಟರ್ಸ್ ಅಂತಂದರೆ ಪೊಲೀಸ್ ಕ್ವಾರ್ಟರ್ಸು. ಅಲ್ಲಿ ಆ ಒಂದು ಜಾಗ ಏನಿದೆ ಅಲ್ಲಿ ಪೊಲೀಸ್ ಅವರ ಕ್ವಾರ್ಟರ್ಸ್ ಇದೆ. ಸೊ ಅವರ ಒಂದು ನಿವಾಸ. ಸೊ ಒಬ್ಬೊಬ್ಬರು ಇಂಡಿವಿಜುವಲ್ ಪೊಲೀಸು ಟ್ರೈನಿಂಗ್ಗೆ ಅಂತ ಬಂದಿರೋರಿಗೆ ಅಥವಾ ಡ್ಯೂಟಿಯಲ್ಲಿರೋರಿಗೆ ಪೂರ್ತಿ ಆ ಒಂದು ಜಾಗ ಪೂರ್ತಿ ದೊಡ್ಡದೊಂದು ಏರಿಯಾ ಏನಿದೆ ಅಲ್ಲಿ ಪೂರ್ತಿ ಪೊಲೀಸ್ ಕ್ವಾರ್ಟರ್ಸ್ ಇದೆ. ಅಲ್ಲಿ ಒಬ್ಬರು ಪೊಲೀಸವರ ಮನೆಯಲ್ಲಿ ಬ್ಯಾಗ್ ಒಳಗಡೆ ಹಾವು ಹೊರಟೋಗಿದೆಯಂತೆ. ಸೊ ಅಲ್ಲಿಗೆ ನಾವಿವಾಗ ಆದಷ್ಟು ಬೇಗ ಹೋಗ್ತಾ ಇದ್ದೀವಿ, ಅಲ್ಲಿ ಇರ್ತಕ್ಕಂಥ ಒಂದು ಹಾವನ್ನು ರೆಸ್ಕ್ಯೂ ಮಾಡೋದಕ್ಕೆ ಅಂತ. ಲೊಕೇಶನ್ನ ತಲುಪಿದ್ದೀವಿ, ಒಂಚೂರು ತಡ ಮಾಡದ ಹಾಗೆ ರೆಸ್ಕ್ಯೂ ಮಾಡಿಬಿಡೋಣ. ಸರ್ ನಮಸ್ತೆ. ಸರ್ ಹಾವು ದೊಡ್ಡದ ಚಿಕ್ಕದ? ನಮ್ಮ ಹತ್ರ ಬಾಕ್ಸ್ ಬೇರೆ ಇಲ್ಲ. ಎಲ್ಲಿದೆ ಅಣ್ಣ? ಸರ್ ನಮಸ್ತೆ. ಎಲ್ಲಿದೆ ಸರ್? ಓಕೆ ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ನೀವು ಟ್ರೈನಿಂಗಲ್ಲಿದ್ದೀರಾ ಈಗ ಅಥವಾ? ಓ ಯಾವ ಸ್ಟೇಷನಲ್ಲಿ ಸರ್? ಓಕೆ. ಈ ಬ್ಯಾಗ್ ಒಳಗಡೆ ಒಟ್ಟಲ್ಲಿ ಇಷ್ಟಲ್ಲೇ ಇದೆ. ಇಲ್ಲ ಇದೆಯಲ್ಲ ಬ್ರಾಂಚ್ ಬ್ಯಾಕು, ಬರ ಸಿಕ್ತು. ಚಿಕ್ಕದಲ್ಲ ದೊಡ್ಡದೇನೆ ಇದು. 3-4 ವರ್ಷ ಆಗಿದೆ ವಯಸ್ಸಿದಕ್ಕೆ, ಇನ್ನೂ ಜಾಸ್ತಿ ಆಗಿರುತ್ತೆ. ಹುಟ್ಟಿದಾಗ ಒಳ್ಳೆ ಪೆನ್ಸಿಲ್ ಥರ ಇರುತ್ತೆ. ಸರ್ ದೊಡ್ಡದೇನೆ ಸರ್, ದೊಡ್ಡದೇನೆ ಅಣ್ಣ. ಈ ಹಾವು ಬಿಲ್ಲುರಿ ಹಾವು ಅಂತ ಕನ್ನಡದಲ್ಲಿ ಕರಿತೀವಿ, ಬಿಲ್ಲುರಿ ಹಾವು. ಸರ್ ಇದು ಮರದಿಂದ ಬರುತ್ತೆ, ಗಿಡದಿಂದ ಬರುತ್ತೆ, ಕೊಂಬೆಗಳಿಂದ ಬರುತ್ತೆ. ಇದು ನಿಮ್ಮ ಮನೇಲಿ ಎಷ್ಟು ದಿನದಿಂದ ವಾಸ ಮಾಡ್ತದೆ ಅಂತ ಗೊತ್ತಿಲ್ಲ. ಸೊ ಇದು ನಿಮ್ಮ ಮನೆಗೆ ಬಂದು ಆಲ್ರೆಡಿ ಒಂದು 5-10 ದಿನ ಆಗಿರ್ಬೋದು, 15-20 ದಿನ ಆಗಿರ್ಬೋದು. ನೋಡಿ ಕೋಪ ಬಂದಾಗ ಇದ್ರ ಬಾಡಿ ಫುಲ್ ಬ್ಲೂ ಕಲರ್ ಆಗುತ್ತೆ. ಕಚ್ಚುತ್ತೆ ಸರ್, ಸರಿಯಾಗಿ ಕಚ್ಚುತ್ತೆ. ನನ್ನ ಹತ್ರ ಇದೆ ಬಿಡಿ, ಇದೇ ಥರ ಇನ್ನೊಂದು ಹಾವಿದೆ, ಅದ್ರ ಡಬ್ಬದೊಳಗೆ ರಿಲೀಸ್ ಮಾಡಿಬಿಡ್ತೀನಿ ನಾನು. ಸರ್ ಕಚ್ಚುತ್ತೆ ಸರ್, ತುಂಬ ಫಾಸ್ಟ್ ಮೂವಿಂಗ್ ಸ್ನೇಕ್ ಇದು. ನೋಡಿ ಕೈಯಲ್ಲೇ ಹೆಂಗೆ ರಬರ್ ಒದ್ದಾಡ್ತಾ ಇದೆ ಇದು. ಸರ್ ಅಂದರೆ ಅದು ಹ್ಯಾಂಡಲ್ ಮಾಡೋ ರೀತಿ ಸರ್. ನೀವು ಕ್ರಿಮಿನಲ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ನಾವು ಹಂಗೆ ಹಾವುಗಳನ್ನ ಹ್ಯಾಂಡಲ್ ಮಾಡ್ತೀವಿ ಅಷ್ಟೇ. ಹೌದಾ? ಹಾಂ ಇಲ್ಲ ಗಿಡ. ಇದು ಜಾಸ್ತಿ ಮರದಲ್ಲಿ ವಾಸ ಮಾಡುತ್ತೆ. ಮನೆಗೆ ಹಲ್ಲಿಗಳು ತಿನ್ನಕ್ಕೆ ಬರುತ್ತೆ ಸರ್ ಇದು. ಹಲ್ಲಿ, ಹೆಂಟೆಗೊದ್ದ, ಪಕ್ಷಿಗಳ ಮೊಟ್ಟೆ. ಇದು ಹಲ್ಲಿ ತಿನ್ನಕ್ಕೆ ಬರುತ್ತಾ? ಹಲ್ಲಿ, ಹೆಂಟೆಗೊದ್ದ, ಪಕ್ಷಿಗಳ ಮೊಟ್ಟೆ ಈ ಥರ ಇದನ್ನು ತಿನ್ನಕ್ಕೆ ಬರುತ್ತೆ. ಮರದಲ್ಲಿ ಜಾಸ್ತಿ ವಾಸ ಮಾಡುವಂಥ ಹಾವು. ಕನ್ನಡದಲ್ಲಿ ಬಿಲ್ಲುರಿ ಹಾವು ಅಂತ ಕರೀತಾರೆ, ರಾಮಬಾಣದ ಹಾವು ಅಂತ ಕರೀತಾರೆ, ಕಂಚು ಬೆನ್ನಿನ ಹಾವು ಅಂತ ಕರೀತಾರೆ. ಹಲವಾರು ಹೆಸರುಗಳಿದೆ ಹಲವಾರು ಭಾಗಗಳಲ್ಲಿ. ಇಂಗ್ಲೀಷಲ್ಲಿ ಇದನ್ನು ಕಾಮನ್ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿ ನಾಲ್ಗೆ ನೋಡಿ, ಬ್ಲೂ ಕಲರ್ ನಾಲ್ಗೆ ಇದ್ರದ್ದು. ಸಕ್ಕದಾಗ ಕಚ್ಚುತ್ತೆ. ಹಾಗೇನೆ ಸರ್, ಕೋಪ ಬಂದಾಗ ಬಾಡಿ ಫುಲ್ ಬ್ಲೂ ಕಲರ್ ಆಗುತ್ತೆ ನೋಡಿ. ನೋಡಿದ್ರಾ ಬ್ಲೂ ಕಲರ್ಗೆ ಫುಲ್ ಹಿಂಗೆ ಚೇಂಜ್ ಆಯ್ತು ನೋಡಿದ್ರಾ? ಅಲ್ಲಿ ಫುಲ್ ಬ್ಲೂ ಆಗೋಯ್ತದು. ಈ ಮರದಿಂದ ಬಂದಿದೆಯಲ್ಲ ಇದು ಸರ್? ಎಲ್ಲಿಂದನಾರು ಬಂದಿರ್ಬೋದು. ಇದು ಇವ್ರ ಮನೆಗೆ ಬಂದು 10-15 ದಿನ, 20 ದಿನ, 15 ಎಷ್ಟು ದಿನ ಬೇಕಾದ್ರೆ ಆಗಿರ್ಬೋದು. ಇವತ್ತು ಕಾಣಿಸಿದೆ. ತುಂಬ ಫಾಸ್ಟ್ ಮೂವಿಂಗ್ ಸ್ನೇಕ್ ಇದು. ನೋಡಿ ಅದು ರೆಡಿ ಆಗುತ್ತೆ ಇವಾಗ. ಹಿಡಿಯುತ್ತೆ ನೋಡಿ, ನಾನು ಬೆರಳನ್ನು ಕಚ್ಚಿ ಹಿಡಿಯುತ್ತೆ ನೋಡಿ ಇವಾಗ. ಅಲ್ಲಿ ಬಾಯಿ ತೆಗೆದು ನೋಡಿದ್ರಾ? ಎಷ್ಟು ಶಾರ್ಪ್ ಇದೆ ಇದು. ಕಚ್ಚುತ್ತೆ ಸರ್. ಅಲ್ಲಿ ಬಾಯಿ ತೆಗೆದು ನೋಡಿದ್ರ ಅಲ್ಲಿ. ಅದು ಅಲ್ಲಿ ಗುರಿ ಇಟ್ಟಿದೆ ಅಷ್ಟೇ. ಹಾಂ, ಬೆರಳು ಇದು ಮಾಡ್ತಾ ಇದ್ರಲ್ಲ, ಅಲ್ಲಿ ಆಕ್ಷನ್ ಮಾಡ್ತಾ ಇದೆ ಅದು. ಎಗ್ರಿ ರಾಪ್ ಅಂತ ಹಿಡಿದು ಬಿಡುತ್ತದು. ಸಖತ್ ಶಾರ್ಪ್ ಹಲ್ಗಳು, ಒಳ್ಳೆ ಹೊಲಿಗೆ ಹಾಕ್ದಂಗೆ ಆಗುತ್ತೆ ಆ ಥರ. ಓಕೆ ಬನ್ನಿ ಬಾಕ್ಸ್ಗೆ ಹಾಕ್ಬಿಡೋಣ. ಸರ್ ಬಳ್ಳಾರಿ ಹಾವಲ್ಲ, ಬಿಲ್ಲುರಿ ಹಾವು. ನೋಡಮ್ಮ ನೋಡಮ್ಮ. ಥ್ಯಾಂಕ್ ಯು ಅಮ್ಮ.
ನೋಡಿದ್ದೀರಾ? ಯಾವುದ್ರಲ್ಲಿ ನೋಡಿದ್ದೀರಾ? ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ನೋಡಿದ್ದೀರಾ? ಅದು ಫಾರಿನರ್ ಜೊತೆ ನಾವು ಬಂದು ಮೈಸೂರಲ್ಲೆಲ್ಲ ಸ್ನೇಕ್ ರೆಸ್ಕ್ಯೂ ಮಾಡ್ತೀವಲ್ಲ, ಅದು ನೋಡಿದ್ದೀರಾ? ಅದ್ರ ಹೆಸರು ಸ್ನೇಕ್ಸ್ ಇನ್ ದ ಸಿಟಿ ಅಂತ. ಇದೇ ನಾವು ಇಲ್ಲಿ ಏನು ದಿನ ರೆಸ್ಕ್ಯೂ ಮಾಡ್ತೀವಿ ಅದನ್ನು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಬಂದು ತೊಗೊಂಡೋಗಿದ್ದಾರೆ. ಇಲ್ಲೊಂದಿದೆ ನೋಡಿ ಅದೇ ಥರ ಒಳಗಡೆ. ಸರ್ ಬೆಟ್ಟದಲ್ಲಿ ಬಿಡಲ್ಲ ಸರ್, ಇದನ್ನು ಬೇರೆ ಹ್ಯೂಮನ್ ಹ್ಯಾಬಿಟೇಷನ್ನಿಂದ ದೂರ. ಓಕೆ, ಸುಮ್ಮನಿರು. ಥ್ಯಾಂಕ್ ಯು ಅಣ್ಣ. ಸೊ ಈ ರೀತಿ ನಾವು ಮೈಸೂರಿನ ಪೊಲೀಸ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂತಹ ಈ ಒಂದು ಬೆಲ್ಲುರಿ ಹಾವನ್ನು, ಅಂದರೆ ಕಾಮನ್ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ರಾಮಬಾಣದ ಹಾವು, ಕಂಚು ಬೆನ್ನಿನ ಹಾವು, ಬೆಲ್ಲುರಿ ಹಾವು, ಇನ್ನಿತರ ಹೆಸರುಗಳು ಈ ಒಂದು ಹಾವಿಗೆ ಇದೆ. ಸೊ ಇದರಲ್ಲಿ ನಾವೇನು ತಿಳ್ಕೊಳ್ಬೋದು ಅಂತಂದರೆ, ಈ ಹಾವುಗಳು ಎಷ್ಟು ಚೆನ್ನಾಗಿ ಈ ಒಂದು ಬೇಸಿಗೆ ಕಾಲದಲ್ಲಿ ಜನಗಳು ಮನೆ ಒಳಗಡೆ ಯಾವುದರ ಒಂದು ಸಂದರ್ಭದಲ್ಲಿ, ಯಾವುದರ ಒಂದು ಸಿಚುವೇಶನಲ್ಲಿ ಜನಗಳ ಮನೆ ಒಳಗಡೆ ಬರ್ತದೆ ಅಂತ ತಿಳ್ಕೊಳ್ಬೋದು. ದಯವಿಟ್ಟು ಜಾಗೃತಿಯಾಗಿರಿ. ಅವರು ಮಿರರ್ ಮುಂದೆ ನಿಂತಿದ್ದಾರೆ, ಹಿಂದಗಡೆನ ಸೌಂಡ್ ಆಗಿದೆ ಅಂತ ತಿರುಗಿ ನೋಡಿದ ತಕ್ಷಣ ಆ ಒಂದು ಹಾವು ಅವ್ರ ಮನೆ ಒಳಗಡೆ ಬಂದಿದೆ ಅಂತ ಗೊತ್ತಾಗಿದೆ. ಎಷ್ಟು ದಿನದಿಂದ ಅವ್ರ ಮನೆಯಲ್ಲಿ ಹಾವಿದೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಕೇಳ್ಕೊಳ್ಳೋದೇನಂತಂದರೆ ಜಾಗೃತಿಯಿಂದ ಏರಿ. ಸಮಯ ಇವಾಗ 11:10 ಆಗಿದೆ. ನಾವಿವಾಗ ಮೈಸೂರಿನ ಬೋಗಾದಿಯ ಗದ್ಗೆ ರೋಡಲ್ಲಿ ಇರ್ತಕ್ಕಂಥ ಹೆಮ್ಮನಹಳ್ಳಿ ಎಂಬ ಒಂದು ಗ್ರಾಮೀಣ ಪ್ರದೇಶಕ್ಕೆ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಬೆಡ್ರೂಮಲ್ಲಿ ಬೀರು ಕೆಳಗಡೆ ಒಂದು ಭಾರಿ ಗಾತ್ರದ ನಾಗರ ಹಾವು ಬಂದಿದೆ ಅಂತ ನಮಗೆ ಅಲ್ಲಿಂದ ಕರೆ ಮಾಡಿರ್ತಕ್ಕಂಥ ವ್ಯಕ್ತಿ ಹೇಳಿದ್ದಾರೆ. ನಾವಿವಾಗ ಆನ್ ದ ವೇ ಅಲ್ಲಿಗೆ ಹೊರಟಿದ್ದೀವಿ. ಆ ಲೊಕೇಶನ್ಗೆ ತಲುಪಿದ ನಂತರ ತಿಳ್ಕೊಳ್ಳೋಣ ಹಾವು ಯಾವ ಸಿಚುವೇಶನಲ್ಲಿ ಹೇಗೆ ನೋಡಿದ್ರು, ಆ ಒಂದು ಹಾವು ಹೇಗೆ ಬಂದಿರ್ಬೋದು ಅಂತ ಅವ್ರಿಗೆ ಗೊತ್ತಾಯಿತು ಅನ್ನೋದನ್ನು ಅಲ್ಲಿಗೆ ಹೋದ ನಂತರ ತಿಳ್ಕೊಳ್ಳೋಣ. ನಮಸ್ಕಾರ ಅಣ್ಣ, ಎಲ್ಲಿದೆ? ಒಳಗಡೆನಾ? ಒಂದು ನಿಮಿಷ ಬಂದೆ ರೀ, ಡಬ್ಬ ತೊಗೊಂಡ್ಬಿಡ್ತೀನಿ. ಇಲ್ಲಿ ನೋಡ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಚಪ್ಪಲಿ ಬಿಚ್ಬಿಡೋಣ. ಯಾರು ನೋಡಿದ್ದ ಹಾವನ್ನ? ಇವರೇ ನೋಡಿದ್ದ? ಹೇಗೆ ನೋಡಿದ್ರಿ ಅಣ್ಣ? ಒಳಗಡೆ ಬಂತ? ನೋಡಿದ್ರೆ ಒಳಗೆ ಬರೋದು? ಎಲ್ಲಿ ಮಲಗಿದ್ರಿ ನೀವು? ನೆಲದ ಮೇಲೆ? ನೆಲದ ಮೇಲೆ ಮಲಗಿದ್ರಿ? ನೆಲದ ಮೇಲೆ ಮಲಗಿರ್ಬೇಕಾದ್ರೆ ಪಕ್ಕದಲ್ಲಿ ಹರ್ಕೊಂಡು ಹೋಯ್ತಾ? ಹಾಂ, ಓಕೆ, ಸೂಪರ್. ಆ ಡಬ್ಬದ ಕಡೆ ಒಂಚೂರು ಕಣ್ಣಿರಲಿ, ಅದ್ರ ಒಳಗಡೆ ಇನ್ನೊಂದಿದೆ. ಆ ಮೂದಲ್ಲಿದೆಯಾ? ಈ ಪಾತ್ರೆಗಳೆಲ್ಲ ತಗೋಬಿಡಿ. ಬೆಳಕಿಲ್ಲ ಇಲ್ಲಿ, ಲೈಟ್ ಹಾಕ್ಸ್ಕೊಳ್ಳೋದು. ನೀವು ಬಸ್ ಸ್ಟ್ಯಾಂಡ್ ಶೂಟ್ ನಾಳೆ ಲೈಟ್ ಹಾಕ್ಸ್ಕೋಬೇಕು. ಕತ್ತಲಲ್ಲಿ ನೀವೇ ಇಲ್ಲಿ ನಡ್ಕೊಂಬರ್ಬೇಕಾದ್ರೆ ಒಳಗಿದ್ದು ಕಾಲಲ್ಲಿ ತುಳಿದ್ಬಿಟ್ರೆ ಏನು ಮಾಡ್ತೀರಾ ಅಲ್ವಾ? ನಾಗರಾವು ಎಲ್ಲ ಕಡೆ ಇಲಿಗಳು ಪಿಕ್ಕೆ ಇದೆ. ಇಲಿಗಳು ತುಂಬ ಇರಬೇಕು. ಬರೋ ಇಲ್ಲಿ.
ಅಷ್ಟೆ. ಆ ಕಡೆ ಅಲ್ಲಮ್ಮ, ಈ ಕಡೆ ಹೋಗಲ್ಲಿ, ಬಾಕ್ಸ್ ಹತ್ರ ಹೋಗು, ಬಾಕ್ಸ್ ಹತ್ರ ಹೋಗೋ ಅಷ್ಟು. ತುಳಿದಿಲ್ಲ ಅಲ್ವ ಯಾರೂ? ಹಾಕ್ಬಿಟ್ರಿ, ನೋಡ್ಬೇಕಿತ್ತಾ? ಇನ್ಮೇಲೆ ನೆಲದ ಮೇಲೆ ಮಲ್ಕೊಳ್ಳೋಕೆ ಇವರೊಬ್ಬರೇ ವಾಸ ಇರೋದು ಅಲ್ಲಿ ಒಳಗೆ? ಫ್ಯಾಮಿಲಿ ಇದ್ದಾರಾ? ಮಗು ಕೆಳಗೆ ಮಲಗಿತ್ತಮ್ಮ? ತಲೆಗಣೆ ಹೋಯ್ತು. ನಿಮ್ಮ ತಲೆ ಪಕ್ಕದಲ್ಲೇ? ನಿಮ್ಗೆ ಹೆಂಗ್ ಗೊತ್ತಾಯ್ತು ಹಾವು ಬಂತು? ಹೌದಾ? ಅದು ನಾವು ಇಲ್ಲಿ ಈಚೆ ಮಲಗಿದ್ದೆ, ನಾನು ಬಾಗ್ಲ ಹತ್ರನೇ ಮಲಗಿದ್ದೆ. ಉಶ್ ಅಂತು. ನಾವು ಇಲಿಗಳಿದೆಲ್ಲ, ಇಲಿಗಳು ಮನೆಯಲ್ಲಿ ಓಡಾಡ್ತಿದ್ವಿ. ಇಲಿಗಳಿದೆ ಅನ್ಬಿಟ್ಟು ಇಲಿಗಳು ಬಂತು ಕಣ್ರಿ ಅಂದಿ, ಲೈಟ್ ಎಲ್ಲ ಕೆಡ್ಸ್ಬಿಟ್ಟಿದ್ರು ಇವ್ರು. ಆಮೇಲೆ ಇಲಿಗಳು ಬಂದಿದೆ ತಡಿ ನೋಡೋಣ ಅನ್ಬಿಟ್ಟು ನಾನು ಫೋನಲ್ಲಿ ಟಾರ್ಚ್ ಹಾಕೊಂಡೆ. ಅದು ಸಡನ್ಲಿ ಹಾವು ನಮ್ಮ ಹುಡುಗಿ ತಲೆಸಿಂದ ನೀರ್ ಮನೆಗೆ ಹೋಯ್ತು. ನಿಮ್ ಮಗು ತಲೆ ಪಕ್ಕದಿಂದ ನೀರ್ ಮನೆಗೆ ಹೋಯ್ತಲ್ಲ ರೀ ಹಾವು ಅಂತ. ಬಾಗ್ಲು ತೆಗ್ದೇ ಇದ್ರ ನೀವು? ಇಲ್ಲ, ಚಿಲ್ಕಾಕಿ ಆಗಷ್ಟೇ ಮಲಗಿದ್ದ ಸರ್. ಇನ್ಮೇಲೆ ಲೈಟ್ ಯಾವಾಗಲೂ ಆನ್ ಇರಲಿ, ಎಲ್ಲರ ಮನೇಲೂ ಅಷ್ಟೇ ಲೈಟ್ ಆನ್ ಆಗಿರಲಿ. ಯಾವ ಟೈಮಲ್ಲಿ ಯಾವಾಗ ಏನು ಬರುತ್ತೆ ಹೇಳೋಕ್ಕಾಗಲ್ಲ. ನೀವು ಕತ್ಲೆ ಟೈಮಲ್ಲಿ ನೀವು ಟಾರ್ಚ್ ಆನ್ ಮಾಡ್ಕೊಂಡು ಎಲ್ಲಿದೆ ಏನು ಹುಡ್ಕೊಂಡು ಲೈಟ್ ಹಾಕಕ್ಕೆ ಹೋಗೋ ಅಷ್ಟರಲ್ಲಿ ಏನಾದ್ರು ತುಳಿದ್ಬಿಟ್ರೆ ಏನು ಮಾಡ್ತೀರಾ? ನಂಬ್ತಿರ್ಲಿಲ್ಲ ಅಂತ ನಾನು ನೀರ್ ಮನೆಗೆ ಹೋಯ್ತು ನೋಡಿ ನೋಡಿ ಅಂದ್ಬಿಟ್ಟು ನಾನು ಈಚೆಗೆ ಬಂದೆ. ಆಮೇಲೆ ಲೈಟ್ ಹಾಕೊಂಡು ನೋಡಿದಾಗ ನೀರ್ ಮನೆ ಅಷ್ಟು. ಯಾರೇ ಆಗಲಿ ಹಾವು ಅಂತ ಹೇಳಿದಾಗ ನೀವು ಏನೋ ಕನ್ಸು ಕಾಣ್ತಾ ಇದ್ರೇನೋ ಏನೋ ಅಂತ ಹಂಗೆ ಬಿಟ್ಬಿಡ್ಬೇಡಿ. ಸುಮ್ಮನೆ ಯಾರೋ ಹೇಳೋದ ಅಲ್ವಾ? ಸೊ ಚೆಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ನಿಮ್ಮ ಜೀವನೇ ಉಳಿಯೋದು. ಸೊ ದಯವಿಟ್ಟು ನೋಡಿದ್ರೆ ಎಲ್ಲರೂ ಹಾವನಾ? ಇದು ಸ್ವಲ್ಪ ರಾಂಗ್ ಇದೆ ಇದು ಹಾವು. ಅಂದರೆ ಮುಟ್ಟಕ್ಕೆ ಬಿಡ್ತಾ ಇಲ್ಲ, ಸ್ವಲ್ಪ ಅಗ್ರೆಷನ್ ಜಾಸ್ತಿ. ಹೌದಾ? ಪಾತ್ರೆಗೆಲ್ಲ ಹೊಡಿತಾ ಇತ್ತಾ? ಓಕೆ, ಕುಟ್ಟೋದು ಪಾತ್ರೆಗೆ. ಓಕೆ, ಅದೇ ನಾವು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ. ಒಂದು ಸ್ವಲ್ಪ ಕೋಆಪರೇಟಿವ್ ಇಲ್ಲ ಇದು, ಸ್ವಲ್ಪ ರ್ಯಾಶ್ ಇದೆ, ರಫ್ ಇದೆ, ಕಚ್ಚಕ್ಕೆ ಬರೋದು, ಈ ಥರ ತುಂಬ ಕೇರ್ಫುಲ್ ಆಗಿರ್ಬೇಕು ನೀವು ಅಷ್ಟೇ. ಸೊ ಆದಷ್ಟು ಹುಷಾರಾಗಿ, ಯಾರು ಬರೀ ಕಾದಲ್ಲಿ ಓಡಾಡಲೇಬೇಡಿ. ನೋಡಿ, ಸುಮಾರು ಜನ ಬರೀ ಕಾದಲ್ಲಿ ಇರ್ತೀರ, ಇವಾಗ ಎಲ್ಲ ಕಡೆ ಮರಿಗಳಾಗ್ತದೆ. ನೀವು ರಾತ್ರಿ ಹೊತ್ತು ಮೊಬೈಲ್ ಹಿಡ್ಕೊಂಡು ಮಾತಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಬೇಕಾದ್ರೆ, ಕಟ್ಟೆ ಮೇಲೆ ಕೂತಿರ್ಬೇಕಾದ್ರೆ, ಶೆಕೆ ಅಂತ ಎಲ್ಲರೂ ಆಚೆ ಓಡಾಡ್ತೀರ ಅಲ್ವಾ? ಮನೇಲಿ ಯಾರೂ ಇರೋಕ್ಕೆ ಇಷ್ಟಪಡಲ್ಲ, ಬೇಸಿಗೆ ಶೆಕೆ, ಒಳಗಡೆ ದಗೆ ಇರುತ್ತೆ ಅಂತ ಟೈಮಲ್ಲಿ ಕೈಯಲ್ಲಿ ಯಾವಾಗಲೂ ಒಂದು ಟಾರ್ಚ್ ಇಟ್ಕೊಳ್ಳಿ. ಸೊ ಜೀವಕ್ಕಿಂತ 500-1000 ರೂಪಾಯಿ ಟಾರ್ಚ್ ಏನು ಜಾಸ್ತಿ ಅಲ್ಲ. ಸೊ ಜೀವ ಉಳಿಸ್ಕೊಳ್ಳಿ ಅಷ್ಟೇ. ಏನೇ ಇದ್ರೂ ಒಂದು ಫೋನ್ ಮಾಡಿ. ಥ್ಯಾಂಕ್ ಯು ಅಣ್ಣ.